ಇವತ್ತು ಬೆಂಗಳೂರಿನ ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ವಾಹನ ಸವಾರರಂತೂ ಸಾಕಾಗಿ ಹೋಗಿದ್ದಾರೆ. ಯಾಕಾಗಿ, ಏನಾಗಿತ್ತಂಥದ್ದು ಬನ್ನಿ ನೋಡ್ಕೊಂಡು ಬರೋಣ. ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ಅಪಘಾತ. ಗಂಟೆಗಟ್ಟಲೆ ಟ್ರಾಫಿಕ್, ಸವಾರರ ಪರದಾಟ. ನಾಗವಾರ ಟು ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ 10 ಚಕ್ರದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಕಾಮಗಾರಿಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಇಡೀ ರಸ್ತೆಗೆ ಅಡ್ಡಲಾಗಿ ನಿಂತು ಬಿಟ್ಟಿತ್ತು. ಮೊದಲೇ ಕಾಮಗಾರಿ ನಡೀತಾ ಇರೋ ಮಾರ್ಗ, ಈಗ ಇಡೀ ರೋಡ್ಗೆ ಹೀಗೆ ದೊಡ್ಡ ಲಾರಿ ಅಡ್ಡಲಾಗಿ ನಿಂತ್ರೆ ಮುಂದಿನ ಕಥೆ ಹೇಳಲೇಬೇಕಾಗಿಲ್ಲ. ಹೌದು, ಹೀಗೆ ಲಾರಿಯೊಂದು ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ರೋಡ್ ಬಂದ್ ಆಗುವಂತೆ ರಸ್ತೆಯಲ್ಲಿ ಅಡ್ಡಲಾಗಿ ನಿಂತ ಪರಿಣಾಮ 1 ಗಂಟೆಗೂ ಹೆಚ್ಚು ಕಾಲ ವಾಹನಗಳು ನಿಂತಲ್ಲೇ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಲ್ಮೋಸ್ಟ್ ರಾಮಮೂರ್ತಿ ನಗರದವರೆಗೆ ಟ್ರಾಫಿಕ್ ಜಾಮ್ ಆಗಿದ್ದು, ವಾಹನ ಸವಾರರು ಬೇಗ ಮನೆ ಬಿಟ್ಟರು ಜಾಮ್ನಲ್ಲೇ ಕಾಲ ಕಳೆಯುವಂತೆ ಆಗಿತ್ತು. ಹೆಬ್ಬಾಳ ಮಾತ್ರ ಅಲ್ಲ, ಔಟರ್ ರಿಂಗ್ ರೋಡಿನ ಅಂದರೆ ಕೇರ್ಪುರಮಿಂದ ಹೆಬ್ಬಾಳ ಬರುವಂಥ ಸಂಪೂರ್ಣ ಮಾರ್ಗ ಟ್ರಾಫಿಕ್ ಇಂದ ತುಂಬಿ ತುಳುಕ್ತಿದೆ. ಯಾಕೆ ಅಂತ ಅದನ್ನು ಹೇಳ್ತಾ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವೀಗ ಕೆಂಪಾಪುರ ಜಂಕ್ಷನ್ ಅಂದರೆ ನಾಗವಾರದಿಂದ ಹೆಬ್ಬಾಳಕ್ಕೆ ಬರುವ ಮಾರ್ಗದ ಕೆಂಪಾಪುರ ಜಂಕ್ಷನಲ್ಲಿ ಇದ್ದೀನಿ. ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು, ಇಲ್ಲೊಂದು ಮೆಟ್ರೋದ ಒಂದು ಪಿಲ್ಲರ್ ತಡೆಗೋಡೆ ಒಳಗಡೆ ಹೋಗಿರೋದು ಏನು ಕಾಣಿಸ್ತಿದೆ. ಈ ತಡೆಗೋಡೆಗೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಒಂದು ಟಿಪ್ಪರ್ ಲಾರಿ, 10 ಚಕ್ರದ ಟಿಪ್ಪರ್ ಲಾರಿ ಬಂದು ಗುದ್ದು ಇಡೀ ರಸ್ತೆಗೆ ಲಾರಿ ಅಡ್ಡಲಾಗಿ ನಿಲ್ಲುತ್ತೆ. ಅಡ್ಡಲಾಗಿ ನಿಂತ ಪರಿಣಾಮವಾಗಿ ಈ ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ಮುಖ್ಯ ರಸ್ತೆ ಇದೆ, ಅದು ಮತ್ತು ಸರ್ವಿಸ್ ರೋಡ್ ಎರಡೂ ರಸ್ತೆಗಳು ಬ್ಲಾಕ್ ಆಗುತ್ತೆ. 1.5 ಗಂಟೆಗಳ ಕಾಲ ನಿಂತಲ್ಲೇ ವಾಹನಗಳು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ನಂತರದಲ್ಲಿ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಟ್ಟು 2 JCBಗಳನ್ನು ತರಿಸಿ ಆ ಟಿಪ್ಪರ್ ಲಾರಿನ ತೆರವು ಮಾಡಿ ಈಗ ಅದನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಟೋ ಮಾಡಿದ್ದಾರೆ. ಆದರೆ ಅದರ ಪರಿಣಾಮ ಯಾವ ಮಟ್ಟಕ್ಕಾಗಿದೆ ಅಂದರೆ ಆಲ್ಮೋಸ್ಟ್ 10 ಕಿಲೋಮೀಟರ್ವರೆಗೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. 1.5 ಗಂಟೆಗಳ ಕಾಲ ಮೂವ್ಮೆಂಟ್ ಇಲ್ಲದೆ ವಾಹನಗಳು ನಿಂತಿತ್ತು. ಆನಂತರದಲ್ಲಿ ಟಿಪ್ಪರ್ ಲಾರಿನ ತೆರವು ಮಾಡಿದ ನಂತರದಲ್ಲಿ ಈ ರೀತಿಯ ಸ್ಲೋ ಮೂವಿಂಗ್ ಟ್ರಾಫಿಕ್ ಶುರುವಾಗಿರುವಂಥದ್ದು. ಟ್ರಾಫಿಕ್ ಸಂಪೂರ್ಣವಾಗಿ ಕ್ಲಿಯರ್ ಇವತ್ತು ಪೂರ್ತಿ ಆಗೋದಿಲ್ಲ. ಯಾಕಂದರೆ ಅರ್ಧ ಗಂಟೆ 1 ಗಂಟೆಗಳ ಕಾಲ ಈ ರೀತಿ ಆಗೋಯ್ತು ಅಂದರೆ ಬೆಂಗಳೂರಲ್ಲಿ, ಅದು ಎಸ್ಪೆಷಲಿ ಈ ಔಟರ್ ರಿಂಗ್ ರೋಡ್ ಏನಿದೆ ಕೇರ್ಪುರಂ ಭಾಗದಿಂದ ಹೆಬ್ಬಾಳ ಭಾಗಕ್ಕೆ ಬರುವಂಥವ್ರಾಗಿರ್ಬೋದು, ಗೊರಗುಂಟೆಪಾಳ್ಯ ಆಗಿರ್ಬೋದು, ಅಥವಾ ಮೇಕ್ರಿ ಸರ್ಕಲ್ ಆಗಿರ್ಬೋದು, ಇನ್ನೊಂದು ಏರ್ಪೋರ್ಟ್ ಕಡೆ ಹೋಗುವವರಾಗಿರ್ಬೋದು, ಅವರು ಸಹ ಇದೇ ರಸ್ತೆಯಲ್ಲಿ ಬರೋದ್ರಿಂದ ಇಷ್ಟರ ಮಟ್ಟಿಗೆ ವಾಹನ ದಟ್ಟಣೆ ಹೆಚ್ಚಾಗಿರುವಂಥದ್ದು. ಇನ್ನು ಟ್ರಾಫಿಕ್ ಪೊಲೀಸರು 2 JCBಗಳ ಮೂಲಕ ಲಾರಿಯನ್ನ ತೆಗೆಸೋದಕ್ಕೆ ಹರಸಾಹಸವೇ ಪಟ್ಟರು. ಇನ್ನು 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರವೇ ಸ್ಥಗಿತವಾದ ಕಾರಣ 11 ಗಂಟೆಯಾದ್ರೂ ಕೆಆರ್ಪುರಂ ಟು ಹೆಬ್ಬಾಳ ಮಾರ್ಗದಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿದ್ದು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.